ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನ್ ಬೆಳೆಸ್ತವಳೇನೆ ನೀನು. ಈಗ ನಮ್ಮನೆಗೆ ಕೊಳ್ಳಿಡೋ ಕೆಲಸ. ಪ್ಲೀಸ್ ಅಕ್ಕ, ಪ್ಲೀಸ್ ಹೋಗೆ. ಚುಕ್ಕಿ ಜೀವನ ಉಳ್ಸೋಣ ಅಂದ್ರೆ ಏಜೆ ಮರ್ಯಾದೆ ಹೋಗುತ್ತೆ. ಏಜೆ ಮರ್ಯಾದೆ ಉಳ್ಸಕ್ ಹೋಗೋಣ ಅಂದ್ರೆ ಚುಕ್ಕಿ ಜೀವನನೇ ಹಾಳಾಗೋಗುತ್ತೆ. ನಮ್ಮ ಮನೆಗೆ ಹೋಗಿ ಮದುವೆ ನಿಲ್ಸಿ ಅಂತ ಹೇಳಿದಾಗ ಯಾರೂ ನನ್ನ ಮಾತು ಕೇಳಲಿಲ್ಲ. ಅಮ್ಮ ನನ್ನ ಬಗ್ಗೆನೇ ತಪ್ಪು ತಿಳ್ಕೊಂಡ್ಬಿಟ್ರು. ನೀನು ರೇವತಿ ಜೀವನನ ಹಾಳು ಮಾಡ್ತಿದ್ಯಾ ಅಂತ. ಅಲ್ಲ, ಅಮ್ಮ ನನ್ನಷ್ಟು ಈಸಿಯಾಗಿ ಯಾಕೆ ಜಡ್ಜ್ ಮಾಡಿದ್ರು? ಸಡನ್ನಾಗಿ ಮದುವೆ ನಿಲ್ಲಿಸಿ ಅಂದರೆ ಯಾರಿಗಾದ್ರೂ ಟೆನ್ಷನ್ ಆಗುತ್ತೆ. ಯಾಕೆ ಅಂತಲೂ ಪ್ರಶ್ನೆ ಮಾಡ್ತಾರೆ. ಹೀಗೆಲ್ಲ ನಿಲ್ಲಿಸಬಾರ್ದು ಅಂತಲೂ ಹೇಳ್ತಾರೆ. ಆದರೆ ಈ ಪರಿಸ್ಥಿತಿ ಬೇರೆ ಥರನೇ ಇದೆಯಲ್ಲ. ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ವಲ್ಲ. ಓವರಾಗಿ ರಿಯಾಕ್ಟ್ ಮಾಡಿ ನಾನೇ ವಿಕ್ರಮ್ನ ರಚ್ಕೆಬ್ಸ್ಬಿಟ್ನಾ? ಇಲ್ಲ ಇಲ್ಲ, ಅಂಥವ್ರ ಹತ್ರ ಏನು ಮಾತಾಡಿದ್ರು ಏನು ಮಾಡಿದ್ರು ಕಮ್ಮಿನೇ. ಅಂಥವ್ನ ಹತ್ರ ನಾನು ಸ್ಮೂತಾಗಿ ಮಾತಾಡೋಕ್ಕಾಗತ್ತಾ? ಇಲ್ಲ ಇಲ್ಲ, ಏನು ಮಾಡಲಿ ನಾನು? ವಿಕ್ರಮ್ ಜೊತೆ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳ. ಅವನೊಬ್ಬ ಬೇತಾಳ. ಮಾತೆತ್ತರೆ ಸಾಕ್ಷಿ ಸಾಕ್ಷಿ ಅಂತ ನಾನು ಹಿಂದೆನೇ ಬೀಳ್ತಾನೆ. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಡಬ್ಬ ನನ್ನ ಮಗ. ಇಲ್ಲೇನೂ ಕಿಸ್ಯಕ್ಕಾಗಲಿಲ್ಲ ಅಂದ ತಕ್ಷಣ ರೇವತಿ ಲೈಫ್ನ ಹಾಳು ಮಾಡಕ್ಕೆ ಹೊರಟಿದ್ದಾನಲ್ಲ. ನಂಗೆ ಬರ್ತಿರೋ ಕೋಪಕ್ಕೆ ಅವರಿಬ್ಬರಲ್ಲಿ ಒಬ್ರಿಗೆ ನೋವಾದರೂ ನಾನು ತಡ್ಕೊಳಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ? ನಾನೀಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ. ನನಗೆ ಏಜೇನೂ ಮುಖ್ಯ, ರೇವತಿನೂ ಮುಖ್ಯ. ಅವರಿಬ್ರು ಹೇಗೆ ಉಳಿಸ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ವಲ್ಲ. ಏನು ಮಾಡಲಿ? ಎಲ್ಲ ನನ್ನ ಕರ್ಮ. ಅಮ್ಮ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪ ನೀನಾದ್ರೂ ಒಂಚೂರು ಹೇಳಪ್ಪ. ಕೌಸಲ್ಯ, ಕೋಪದ ಕೈ ಬುದ್ಧಿ ಕೊಡ್ಬೇಡ ಕಣೆ. ಅದು ಸುಳ್ಳನ್ನೆಲ್ಲ ನಿಜ ಅನ್ಸಕ್ ಶುರು ಮಾಡಿಸ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳೆ. ಇನ್ನು ಏನು ಒಳ್ಳೇದಾಗಬೇಕು ಅಂತ ನಾನು ಸಮಾಧಾನ ಮಾಡ್ಕೊಳ್ಳಿ. ಅವಳನ್ನ ಎದೆ ಹಾಲು ಕುಡಿಸಿ ಬೆಳೆಸಲಿಲ್ಲ ನಿಜ. ಆದ್ರೆ ಒಂದೇ ಮಡ್ಲಲ್ಲಿ ರೇವತಿನೂ ಲೀಲಾನೂ ಮಲಗಿಸ್ಕೊಂಡಿದ್ದೀನಿ ರೀ. ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆದ್ರೆ ಅವಳು ತಿರುಗಿ ಕೊಟ್ಟಿದ್ದೇನು? ಇದನ್ನ ನೋಡಕ್ಕೆ, ಇಷ್ಟೆಲ್ಲ ಅನುಭವಿಸಕ್ಕೆ ಇವಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದಿನ. ವಿಕ್ರಮ್, ನೀನ್ ಹೇಳಿದ್ ನಿಜನಪ್ಪ. ಯಾವ ತಾಯಿ ಎತ್ತ ಮಗನೋ ನೀನು. ನಮ್ಮ ಮನೆಗೆ ದೇವ್ರ ತರ ಬಂದಿದ್ಯಾ. ನನ್ನ ಮನ್ಸಲ್ಲಿದ್ದನ್ನ ನೀನ್ ಅರ್ಥ ಮಾಡ್ಕೊಂಡು ಹೇಳಿದ್ಯಾ. ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಇದೆಲ್ಲ, ಆದ್ರೆ ನಿನ್ ಕಣ್ಣಿಗೆ ಕಾಣಿಸ್ತು. ನೀನ್ ತುಂಬಾ ಬುದ್ಧಿವಂತನಪ್ಪ. ಆದ್ರೆ ನಾವು ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನೋ ಕಣ್ಣಿಂದ ನೋಡ್ತಿದ್ವಿ. ಅದಕ್ಕೆ ನಮ್ಗೆ ಹೀಗೆ ಮೋಸ ಆಗಿರೋದು. ಅಯ್ಯೋ ಆಂಟಿ, ನೀವು ತುಂಬ ಓವರಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಹೀಗಿರ್ಬೋದು ಅಂತ ಗೆಸ್ ಮಾಡಿದೆ ಅಷ್ಟೇ. ನಾನು ಹೇಳಿದ್ದೆ ನಿಜ ಅಂತ ಏನಲ್ಲ. ಇಲ್ಲಪ್ಪ, ನೀನು ಹೇಳಿದ ನಿಜ. ನೀನು ಹೇಳಿದ ನಿಜ. ಬಾಯಿ ತುಂಬ ಅಮ್ಮ ಅಂತ ಕರಿತಿದ್ಯಾ. ಈ ಅಮ್ಮನ ಹೊಟ್ಟೆಲಿರೋ ಸಂಕಟ ಏನು ಅಂತ ನೀನು ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ಈ ಮನೆ ಮಗಳಾಗಿರೋ ಅವಳು ಅರ್ಥ ಮಾಡ್ಕೊಳ್ದೆ ಮನೆಗೆ ದ್ರೋಹ ಬಗಿತಾ ಇದ್ದಾಳಲ್ಲ. ಕೌಸಲ್ಯ, ಒಂದ್ ನಿಮಿಷ ನನ್ನ ಮಾತು ಕೇಳೆ. ಅಯ್ಯೋ, ಎಲ್ಲ ನನ್ನ ಕರ್ಮ, ನನ್ನ ಕರ್ಮ. ಅದ್ಯಾರೇ ಆಗಿರ್ಲಿ, ನನ್ನ ಮಗಳು ಮದ್ವೆ ನಿಲ್ಸಕ್ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕಾಳಿ ಮಾತೆ ಆಗ್ಬಿಡ್ತೀನಿ.
ಏನಾಯ್ತು ಜಯ? ಲೀಲಾ ಆಲ್ರೆಡಿ ಮನೆಗೆ ಬಂದಿದ್ದಾಳೆ. ತುಂಬ ಫ್ರಸ್ಟ್ರೇಟ್ ಆಗಿದ್ದಾಳೆ. ಇಲ್ಲಿ ಅವ್ರ ಅಮ್ಮನ ಮನಸ್ಸಲ್ಲಿ ಮಗಳ ಮೇಲೆ ಬೆಂಕಿ ಹಚ್ಚಿದ್ದೀನಿ. ಆ ಬೆಂಕಿ ತಗ 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 ಅಂತ ಉರಿತಾ ಇದೆ. ಸ್ವಲ್ಪ ದಿನ ಅಷ್ಟೇ ಅವ್ರ ಮನೆನ ಸುಟ್ಟು ಲೀಲನ್ನು ಸುಡುತ್ತೆ. ತಂಗಿ ಮದುವೆ, ಅಮ್ಮನ ಸೇಡು, ತವ್ರ ಮನೆ ಕೋಪ, ಇದೆಲ್ಲ ಸೇರಿ ಅವಳಿಗೆ ದೊಡ್ಡ ಪ್ರೆಷರ್ ಆಗುತ್ತೆ. ಇದೇ ಟೈಮ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಸಾಕ್ಷಿನ ತಗೋಬೇಕು. ಗ್ರೇಟ್ ಜಾಬ್ ಜಯ. ನಾವಿಬ್ರು ಇಷ್ಟೆಲ್ಲ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸಿಗುತ್ತೆ, ಆದಷ್ಟು ಬೇಗ ಸಿಗುತ್ತೆ. ಯಾಕೆ ಹೀಗೆ ಮಾಡ್ದೆ? ನಾನಾ? ಹೌದು, ನೀನೆ. ನಾನೇನ್ ಮಾಡಿದೆ ದುರ್ಗಾ ಅವ್ರೆ? ಏಜೆ ರೇವತಿಗೆ ಹುಡುಗನ್ನ ನೋಡಿದ್ದಾರೆ, ಹುಡುಗ ತುಂಬಾ ಇಷ್ಟ ಆದ ಅಂತ ನೀನೇ ಖುಷಿಯಾಗಿ ಬಂದು ನನ್ನ ಹತ್ರ ಹೇಳ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಏಜೆ ಹತ್ರ ಹೋಗಿ ಮದ್ವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ಯಾ ಅಂದ್ರೆ ಏನ್ ಅರ್ಥ ಲೀಲಾ? ಏನ್ ಅರ್ಥ ಅಂದ್ರೆ ಮದ್ವೆ ನಡಿಬಾರ್ದು ಅಂತ ಅರ್ಥ. ಅದೇ, ನಡಿಬಾರ್ದು ಅಂದ್ರೆ ಏನ್ ಅರ್ಥ? ಏನ್ ಪ್ರಾಬ್ಲಮ್ ಆಗಿದೆ ಹೇಳು. ನನ್ಗೆ ಯಾಕೋ ಹುಡುಗ ಓಕೆ ಅನ್ಸ್ಲಿಲ್ಲ ದುರ್ಗಾ ಅವ್ರೆ. ನೋಡಿದಾಗ ನನಗೂ ಖುಷಿ ಆಯ್ತು, ನಿಜ. ಆದರೆ ಆಮೇಲೆ ಯೋಚನೆ ಮಾಡಿದಾಗ ನಮ್ಮ ರೇವತಿಗೆ ಆ ಹುಡುಗ ಒಳ್ಳೆ ಜೋಡಿ ಅಂತ ಅನಿಸ್ಲಿಲ್ಲ. ಲೀಲಾ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಅದೇನ್ ತೊಂದರೆ ಆಗಿದೆ ಅಂತ ನನ್ನ ಹತ್ರ ಹೇಳ್ಕೊ. ನನ್ನ ಕೈಲಾದ ಸಹಾಯ ನಾನು ಖಂಡಿತ ಮಾಡ್ತೀನಿ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ದುರ್ಗಾ ಅವರೇ. ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆ ಸಮಸ್ಯೆಯಿಂದ ಹೊರಗಡೆ ಬರೋದ್ರ ಜೊತೆಗೆ ನನ್ನ ಜೊತೆಲಿರೋರು ನಾನು ಉಳಿಸ್ಕೋಬೇಕು. ತನ್ನವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಏನ್ ಅರ್ಥ ಲೀಲಾ? ಏನ್ ತೊಂದರೆ ಆಗಿದೆ ಅದನ್ನ ಹೇಳ್ಕೊ. ನೋಡು, ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ದೆ ಅಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ದುರ್ಗಾ ಅವರೇ. ನಾನು ನಿಮ್ಮನ್ನ ಕಂಪ್ಲೀಟಾಗಿ ನಂಬಿದ್ದೀನಿ, ಅದರಲ್ಲಿ ಯಾವ ಡೌಟು ಇಲ್ಲ. ನಂಗೆ ಆಗಿರೋ ನೋವನ್ನ ನಿಮ್ಮ ಹತ್ರ ಹೇಳ್ಕೊಂಡು ನನ್ನ ದುಃಖನ ಕಮ್ಮಿ ಮಾಡ್ಕೊಳ್ಳೋ ಟೈಮ್ ಅಲ್ಲ. ನನ್ನ ಮನಸ್ಸಲ್ಲಿರೋ ನೋವನ್ನ ಒಳಗಿಡ್ಕೊಂಡು ಹೋರಾಡೋ ಟೈಮು. ನಾನು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಏನೂ ಹೇಳೋಕ್ಕಾಗಲ್ಲ. ಪರವಾಗಿಲ್ಲ ಲೀಲಾ, ನೀನ್ ಏನೇ ಮಾಡಿದ್ರು ಈ ಮನೆಯವ್ರ ಒಳ್ಳೇದಕ್ಕೋಸ್ಕರ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಒಂದ್ ಮಾತು ನೆನ್ಪಿಟ್ಕೊ, ಯಾವತ್ತಿದ್ರೂ ಸತ್ಯಕ್ಕೆ ಜಯ. ನಿನ್ನ ಹೋರಾಟದಲ್ಲಿ ಯಾವತ್ತೇ ಆಗ್ಲಿ, ಯಾವ ಕ್ಷಣದಲ್ಲೇ ಆಗ್ಲಿ, ನಾನ್ ನಿನ್ ಜೊತೆಗಿರ್ತೀನಿ ಅನ್ನೋದನ್ನ ಮರಿಬೇಡ. ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಮ್ಮ, ಚುಕ್ಕಿ ಮದ್ವೆನ ನಿಲ್ಲಿಸಬೇಕು. ನಂಗೆ ಈ ಮದ್ವೆ ಇಷ್ಟ ಇಲ್ಲ. ಈ ಮದ್ವೆ ಆಗೋಕ್ಕೂ ನಾನು ಬಿಡಲ್ಲ. ತಂಗಿಗೆ ಈ ಥರ ಮಾಡಲೇಬಾರ್ದು. ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೀವನ ನಾಶ ಆಗಲಿ ಅಂತಲೇ ಮಾಡಿರ್ತಾರೆ. ಅಕ್ಕ, ಇವಾಗ ನಾವಿರೋ ಫಿಟ್ಟಿಂಗ್ಗೆ ಏಜೆ ಲೀಲಾ ಇಬ್ರು ದೂರ ಆಗಬೇಕು. ಹಾಗೇನಾದರೂ ಮಾಡಬೇಕು. ಹೌದು ಸರ್. ಕೌಸಲ್ಯ ಅವರೇ, ಪಾಪ ನಿಮ್ಮ ಮುಖ ನೋಡೋಕ್ಕಾಗ್ತಿಲ್ಲ. ನೊಂದಿರೋ ಜೀವ ಅಕ್ಕ ಇದು. ಬರೀ ನೊಂದಿಲ್ಲ ಸರು, ಬೆಂಕಿಲೆ ಅರಳಿ ಬೆಂಕಿಲೆ ಬೆಂದೋಗಿರೋ ಹೂವು ಇದು. ಕೌಸಲ್ಯ ಅವರೇ, ನಮ್ಮದು ನಿಮ್ಮದು 1000 ಇರಲಿ, ಆದರೆ ನಾವು ನಿಮ್ಮ ವೆಲ್ ವಿಷರ್ಗಳಾಗಿ
ಒಂದು ಮಾತು ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ತಪ್ಪು ತಿಳ್ಕೊಬೇಡಿ. ಅದು ನಿಮ್ಮ ಮಗಳು ಇಷ್ಟೆಲ್ಲ ರಾದ್ಧಾಂತ ಮಾಡಿದ್ದನ್ನ ನಾನು ನಮ್ಮ ಅಕ್ಕ ಕಣ್ಣಾರ ನೋಡಿದ್ವಿ ಅಲ್ವಾ ಅಕ್ಕ? ಹೌದು. ಅದಕ್ಕೆ ನಮ್ಮ ಹತ್ರ ಒಂದು ಸಜೆಷನ್ ಇದೆ. ತಗೊಂಡ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಟರೆ ಬಿಡಿ. ನೀವ್ಯಾಕೆ ಈಜಿ ಹತ್ರ ಹೇಳಬಾರ್ದು? ನೀವಿಷ್ಟೆಲ್ಲ ಮಾಡ್ತಿದ್ದೀರಾ, ಆದರೆ ನಿಮ್ಮ ಹೆಂಡತಿ ಮದುವೆನ ಕ್ಯಾನ್ಸಲ್ ಮಾಡು ಅಂತಿದ್ದಾರೆ ಅಂತ. ಯಾಕಂದ್ರೆ ಗಂಡ ಹೆಂಡತಿ ಮಧ್ಯ ಎಲ್ಲ ವಿಷಯಗಳು ಕ್ಲಿಯರ್ ಆಗಿದ್ಬಿಡ್ಬೇಕು. ಲೀಲಾ ಹೀಗೆ ಮಾಡ್ತಿರೋದು ಏಜೆಗೆ ಗೊತ್ತಿದೆಯೋ ಇಲ್ವೋ? ಅದಕ್ಕೆ ಏಜೆಗೊಂದು ಮಾತು ತಿಳಿಸಿದ್ರೆ ಸರಿ ಹೋಗ್ಬೋದೇನೋ. ಹೇಳ್ದೆ ಹೋದ್ರೆ ಕೈಗೆ ಬಂದಿರೋದನ್ನ ಬಾಯಿ ಸೇರೋಕ್ ಮುಂಚೆನೆ ಚೆಲ್ಕೋಬೇಕಾಗತ್ತೆ. ಅನ್ಸಿದ್ದನ್ನು ಹೇಳಿದೀವಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಗುಡ್ ನೈಟ್. ಬಾಸರು. ಚಿಲ್ಟರಿಗಳು ಹೇಳಿದ್ರಲ್ಲೂ ಅರ್ಥ ಇದೆ. ಅವ್ರ ಮಾತು ಬುಲೆಟ್ ಥರ ಇತ್ತು. ನಾಳೆ ನಮ್ಮ ಅಳಿಯಂದ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ. ಅದೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಈ ಹೊಸ ವರ್ಷ ಬಂದಾಗ ಕ್ಯಾಲೆಂಡರಲ್ಲಿ ಡೇಟು ಚೇಂಜ್ ಆಗುತ್ತೆ, ಇಯರು ಚೇಂಜ್ ಆಗುತ್ತೆ. ಆದರೆ ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಒಂದು ಸಣ್ಣ ಚೇಂಜಸ್ ಕೂಡ ಇಲ್ಲ. ನನ್ನ ಜೊತೆ ಓದಿದ ಫ್ರೆಂಡ್ಸ್ ಎಲ್ಲ ಮೂರು ಮಕ್ಕಳಿಗೆ ಅಪ್ಪ ಆಗಿ ವಾಟ್ಸಪ್ ಸ್ಟೇಟಸ್ ಹಾಕೊಂಡು ಮೆರೆದಾಡ್ತಿದ್ದಾರೆ. ಆದರೆ ನಾನು ಅವ್ರಿಗೆ ಹಾರ್ಟ್ ಅನ್ನೋ ಸಿಂಬಲ್ನ ರಿಪ್ಲೈ ಕೊಟ್ಟು ನಾನು ಸಿಂಗಲ್ ಅನ್ನೋದನ್ನ ಒಂಟಿಯೇ ಅನುಭವಿಸ್ತಿದ್ದೀನಿ. ನನ್ನ ಹಣೆ ಬರಕ್ಕೆ ನಮ್ಮ ಮನೆಯಲ್ಲಿ ಗ್ಯಾಸು ಕೂಡ ಸಿಂಗಲ್ಲೇ. ಅದು ಯಾವಾಗ ಡಬ್ಬಲ್ ಆಗುತ್ತೋ. ಒಂದು ಹೋಟ್ಲಿಗೆ ಹೋಗಿ ಆಮ್ಲೆಟ್ ಕೊಡಿ ಅಣ್ಣ ಅಂತ ಕೇಳಿದರೆ ಅಲ್ಲೂ ಸಿಂಗಲ್ಲ ಅಂತ ಕೇಳ್ತಾರೆ. ಈ ವರ್ಷ ಆದರೂ ನನ್ನ ಜೀವನದಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಆಗಲೇಬೇಕು. Yeah, I went through the proposal. Very glad to have it from your company. But I want to make one thing very sure. But see, any company, any product AJ works with is keen about the quality of the product than the profit. I can give up to any amount of profit, but no compromise on products. Yeah, go through and get back to me once again. Yeah, thank you. Excuse me, sir. Can I take some time from your time to me, sir? ಒಳಗೆ ಬಾ. Can I take some time from your time, sir? Because I early morning wake up, sir. Urgently without chutney one idli. ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಮುಚ್ಚು ಬಾಯ್. ಏನು ಹೇಳು? Shut up. ಬರ್ದೇ ಇರೋ ಭಾಷೆಯಲ್ಲಿ ಯಾಕೆ ಕಷ್ಟಪಟ್ಟು ಮಾತಾಡ್ತಾ ಇದೆಯಾ? ಸರ್, ಅದು ನೀವು ಇಂಗ್ಲೀಷಲ್ಲಿ ಮಾತಾಡ್ತಿದ್ರಲ್ವಾ, ಅದಕ್ಕೆ ಫ್ಲೋ ಹಾಗೆ ಇರಲಿ ಅಂತ ನಾನು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಸರ್. ಸರ್, ಆ್ಯಕ್ಚುಲಿ ಒನ್ಸ್ ಅಪಾನ್ ಅ ಟೈಮ್ ಮೈ ಫ್ಯಾಮಿಲಿ ಇಸ್ ವೆರಿ ಪೂರ್. ಬಡತನ ರೇಖೆಗಿಂತ ತುಂಬ ಡೌನ್ ಸರ್. ಸೊ ನೋ ಮನಿ, ಮಿಡ್ಲ್ ಗೋಯಿಂಗ್ ಕ್ಲಾಸ್, ಕ್ಯಾಚಿಂಗ್ ಇಂಗ್ಲೀಷ್ ಡೈಲಾಗ್ಸ್. ಸರ್, ನಾನು ಕಲ್ತಿದ್ದು ಸ್ಟಡಿಂಗ್ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್. ಪ್ಲೀಸ್ ಇರಿಟೇಟ್ ಮಾಡಬೇಡ. ಏನು ವಿಷಯ ಅದನ್ನು ಹೇಳು. ಸರ್, ಅದು ಪ್ರತಿ ವರ್ಷ ಥರ ಈ ವರ್ಷನೂ ಕೂಡ ನಮ್ಮ ಕಂಪನಿ ಎಂಪ್ಲಾಯೀಸ್ಗೆ ಕ್ಯಾಲೆಂಡರ್ ಮತ್ತು ಡೈರೀಸ್ ಕೊಡ್ತಾಯಿದ್ದೀವಿ. ಕ್ಯಾಲೆಂಡರಿದ್ದು ಡಿಸೈನ್ ಎಲ್ಲ ಓಕೆ ಆಗಿದೆ ಸರ್. ಇದು ಡೈರಿದ್ದು ಡಿಸೈನ್ ಒಂದು ಓಕೆ ಮಾಡಿದರೆ ವೆಂಡರ್ಗೆ ಕಳಿಸ್ಕೊಡ್ತೀನಿ ಸರ್. I do not. ಸರ್, ಬಾಸೇ ಕಳೆದೋಗ್ಬಿಟ್ರು.
ಏನಪ್ಪ ಮಾಡೋದು? ಸೊಳ್ಳೆ ಸರ್. ಸರ್ ಯಾವುದಂತ ಫೈನಲ್ ಮಾಡಿದರೆ ನಾನು ವೆಂಡರಿಗೆ ಕಳಿಸ್ತೀನಿ ಸರ್. It should be fine. ಸರ್ ಆ್ಯಕ್ಚುಲಿ ನಾನು ಮನಸ್ಸಲ್ಲಿ ಇದನ್ನೇ ಸೆಲೆಕ್ಟ್ ಮಾಡಿದ್ದೆ, ನೀವು ಕೂಡ ಅದನ್ನೇ ಸೆಲೆಕ್ಟ್ ಮಾಡಿದ್ರಿ. ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ನಾನು ಹೇಳೋ ಥರ ಕೆಲಸನೂ ಮಾಡಿದ್ರೆ ನಾನು ಖುಷಿಯಾಗಿರ್ಬೋದು. ಓಕೆ ಸರ್, ಎಲ್ಲ ಅರ್ಥ ಆಯ್ತು ಸರ್. ಇದನ್ನೊಂದು ವೆಂಡರಿಗೆ ಕೊಟ್ಬಿಡ್ತೀನಿ ಸರ್. ಮರೆಯೋ ಮೊದಲೇನೆ ಮರೆಮಾಚದೆ ಇನ್ನು ನಾ ಹೇಳಲೇಬೇಕು ಮರೆಯಾಗದೆ ಕೇಳು ನೀ ಬೆಟ್ಟದ ಹೂವು ನಾ ಮರಳಿನ ಮುಳ್ಳು ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು ಬಿರುಗಾಳಿ ಎದುರಲಿ ಗಂಧ ಇದ್ದರೆ
ಎದುರು ಕಂಪು ಬೀರದು ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು. ಏನೂ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಇಷ್ಟೊತ್ತಲ್ಲಿ ನೀನು ಯಾಕೆ ಎದ್ದಿದ್ಯಾ? ಮಲ್ಕೋ ಸುಮ್ಮನೆ. ಮಧ್ಯರಾತ್ರಿಲಿ ಏನು ಬರೀತಿದ್ಯಾ? ಪೀಡೆ ಪಿಶಾಚಿಗಳಿಗೆ ಒಂದು ಮಂತ್ರ ಬರಿತಾ ಇದ್ದೀನಿ. ಡಿಸ್ಟರ್ಬ್ ಮಾಡಿದ್ರೆ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ತಾವು ಮಲ್ಕೊಂಡ್ರೆ ಉತ್ತಮ. ಹೆದರಿಸ್ಬೇಡ ಕಣೋ, ಭಯ ಆಗುತ್ತೆ. ಅದಕ್ಕೆ ಹೇಳಿತು, ಹೋಗಿ ಮಲ್ಕೋ. ನೋಡು, ನೀನೇನು ಬರೀತಿದ್ಯಾ ನನಗೆ ಗೊತ್ತಾಗಬೇಕು.